2026 ಕನ್ಯಾ ರಾಶಿಯವರಿಗೆ ಹೇಗಿರ್ಲಿದೆ? ಕೆಲವರು ಇದೊಂದು ಗೋಲ್ಡನ್ ಇಯರ್ ಅಂತ ಹೇಳ್ತಾರೆ. ಮತ್ತೆ ಕೆಲವರು ಇಲ್ಲ, ಇದು ತುಂಬಾ ಕಠಿಣವಾದ ಒಂದು ಪರೀಕ್ಷೆಯ ಕಾಲ ಅಂತಾರೆ. ಯಾಕೆ ಈ ಗೊಂದಲ? ಬನ್ನಿ, ಇದರ ಹಿಂದಿನ ಸತ್ಯ ಏನು ಅಂತ ಒಟ್ಟಿಗೆ ತಿಳ್ಕೊಳ್ಳೋಣ. ನೋಡಿ, ಇದೇ ಗೊಂದಲ. ಒಂದ್ ಕಡೆ ಏನ್ ಹೇಳ್ತಾರೆ, ಸುವರ್ಣ ಕಾಲ ಅಂತ, ಇನ್ನೊಂದ್ ಕಡೆ ಪರೀಕ್ಷೆಯ ಹಂತ ಅಂತಾರೆ. ಅರೆ, ಒಂದೇ ರಾಶಿಗೆ ಒಂದೇ ವರ್ಷದಲ್ಲಿ ಇವೆರಡೂ ಆಗೋಕೆ ಹೇಗ್ ಸಾಧ್ಯ ಅಲ್ವಾ? ಇದೇ ನಮ್ಗಿರೋ ದೊಡ್ಡ ಪ್ರಶ್ನೆ. ಹಾಗಾದ್ರೆ ಯಾವುದು ನಿಜ? ಸರಿ, ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದ್ಲು ಈ ವರ್ಷ ಯಾವ ಗ್ರಹಗಳು ಕನ್ಯಾ ರಾಶಿಯ ಮೇಲೆ ಪ್ರಭಾವ ಬೀರ್ತಿವೆ ಅಂತ ನೋಡ್ಬೇಕು. ಆಮೇಲೆ ಅಸ್ಲಿ ವಿಷಯಕ್ಕೆ ಬರೋಣ, ಅದೇ ನಕ್ಷತ್ರಗಳು. ನಕ್ಷತ್ರಗಳ ಲೆಕ್ಕಾಚಾರದಲ್ಲೇ ಈ ಎಲ್ಲಾ ಗೊಂದಲಕ್ಕೆ ಉತ್ತರ ಸಿಗುತ್ತೆ. ಬನ್ನಿ ಒಂದೊಂದಾಗಿ ನೋಡೋಣ. ಈ ಗೊಂದಲಕ್ಕೆ ಮೂಲ ಕಾರಣ ಏನು ಗೊತ್ತಾ? ಗ್ರಹಗಳೇ. ಈ ವರ್ಷ ಕನ್ಯಾ ರಾಶಿಯವರ ಮೇಲೆ ಪ್ರಭಾವ ಬೀರುತ್ತಿರೋ ಪ್ರಮುಖ ಗ್ರಹಗಳು ಒಂದೊಂದು ರೀತಿ ಸಿಗ್ನಲ್ ಕೊಡ್ತಿವೆ. ಅದಕ್ಕೆ ಈ ಕನ್ಫ್ಯೂಷನ್. ಹಾಗಾದ್ರೆ ಆ ಮಿಶ್ರ ಸಂಕೇತಗಳು ಯಾವುವು? ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ವರ್ಷದ 3 ಮೇಜರ್ ಪ್ಲೇಯರ್ಸ್ ಅಂದ್ರೆ 3 ಪ್ರಮುಖ ಗ್ರಹಗಳ ಬಗ್ಗೆ ಮೊದಲು ತಿಳ್ಕೋಬೇಕು. ನೋಡಿ, ಒಂದ್ ಕಡೆ ಗುರುಗ್ರಹ ಲಾಭ ಸಂಪತ್ತು ತಂದ್ಕೊಡ್ತೀನಿ ಅಂತ ಹೇಳ್ತಿದೆ. ರಾಹು ಕೂಡ ಶತ್ರುಗಳ ಮೇಲೆ ಗೆಲುವು ಕೊಡ್ತೀನಿ ಅಂತ ಪವರ್ ಕೊಡ್ತಿದ್ದಾನೆ. ಆದ್ರೆ ಇನ್ನೊಂದ್ ಕಡೆ ಶನಿ ಇದ್ದಾನೆ. ಅವನ ಸಂಬಂಧಗಳಲ್ಲಿ, ಪಾರ್ಟ್ನರ್ಶಿಪ್ಗಳಲ್ಲಿ ರಿಯಾಲಿಟಿ ಚೆಕ್ ಕೊಡ್ತಾನೆ. ಇಲ್ಲಿದಾನ್ ನೋಡಿ ಕಾಂಟ್ರಾಸ್ಟ್ ಶುರುವಾಗೋದು. ಸರಿ, ಈ ಗೊಂದಲವನ್ನ ಬಗೆಹರಿಸೋದು ಹೇಗೆ? ಉತ್ತರ ತುಂಬಾ ಸಿಂಪಲ್. ಕನ್ಯಾ ರಾಶಿಯಲ್ಲಿ ಹುಟ್ಟಿದವರೆಲ್ಲರೂ ಒಂದೇ ರೀತಿ ಇರೋದಿಲ್ಲ. ಪ್ರತಿಯೊಬ್ಬರ ವೈಯಕ್ತಿಕ ಭವಿಷ್ಯವನ್ನ ತಿಳಿಯೋಕೆ ಇರೋ ಮಾಸ್ಟರ್ ಕೀ ಯಾವ್ದು ಗೊತ್ತಾ? ಅದುವೇ ನಕ್ಷತ್ರ. ಇದನ್ನ ಹೀಗರ್ಥ ಮಾಡ್ಕೊಳ್ಳಿ. ಈಗ ರಾಶಿ ಅಂದ್ರೆ ಒಂದು ಇಡೀ ನಗರ ಅಂತ ಅನ್ಕೊಳ್ಳಿ. ನಗರಕ್ಕೆಲ್ಲ ಒಂದೇ ಹವಾಮಾನ ಮುನ್ಸೂಚನೆ ಇರುತ್ತೆ. ಆದ್ರೆ ನಕ್ಷತ್ರ ಅಂದ್ರೆ ಆ ನಗರದೊಳಗಿನ ನಿಮ್ಮ ನಿರ್ದಿಷ್ಟ ಏರಿಯಾ, ನಿಮ್ಮ ಬಡಾವಣೆ ಇದ್ದ ಹಾಗೆ. ಅಲ್ಲಿ ನಡೆಯೋ ವಿಷಯಗಳೇ ಬೇರೆ ಇರುತ್ತೆ ಅಲ್ವಾ? ಹಾಗೆಯೇ ಇದು ಕೂಡ. ಹೌದು, ಇದೇ ತರ ಕನ್ಯಾ ರಾಶಿ ಅನ್ನೋ ದೊಡ್ಡ ನಗರದಲ್ಲಿ 3 ಬೇರೆ ಬೇರೆ ಬಡಾವಣೆಗಳು ಅಂದ್ರೆ ನಕ್ಷತ್ರಗಳಿವೆ. ಪ್ರತಿಯೊಂದು ನಕ್ಷತ್ರಕ್ಕೂ ಒಬ್ಬ ಅಧಿಪತಿ ಗ್ರಹ ಇದ್ದಾನೆ. ಹಾಗಾಗಿ 2026ರಲ್ಲಿ ಅವರವರ ದಾರಿನೇ ಬೇರೆ ಇರುತ್ತೆ. ಸರಿ, ಹಾಗಾದ್ರೆ ಮೊದಲು ಉತ್ತರ ಫಲ್ಗುಣಿ ನಕ್ಷತ್ರದ ಬಗ್ಗೆ ನೋಡೋಣ. ಇದರ ಅಧಿಪತಿ ಸೂರ್ಯ. ಹಾಗಾಗಿ ಈ ನಕ್ಷತ್ರದವರಿಗೆ 2026ರಲ್ಲಿ ಅಧಿಕಾರ, ಲೀಡರ್ಶಿಪ್ ಅನ್ನೋದು ಮುಖ್ಯ ವಿಷಯ ಆಗಿರುತ್ತೆ. ಇಲ್ಲಿ ಏನು ಮುಖ್ಯ ಅಂದ್ರೆ ಸೂರ್ಯನ ಪ್ರಭಾವ ಇರೋದ್ರಿಂದ ವೃತ್ತಿಯಲ್ಲಿ ಒಂದು ಸ್ಟೆಬಿಲಿಟಿ, ಜವಾಬ್ದಾರಿ ಅನ್ನೋದು ಹೆಚ್ಚಾಗುತ್ತೆ. ನೆನ್ಪಿದ್ಯಾ, ಶನಿ ಸಂಬಂಧಗಳನ್ನ ಪರೀಕ್ಷೆ ಮಾಡ್ತಾನೆ ಅಂತ ಹೇಳಿದ್ವಿ ಅಂತ? ಹೌದು, ಈ ನಕ್ಷತ್ರದವರಿಗೆ ಆ ಪರೀಕ್ಷೆ ಅಹಂಕಾರ ಮತ್ತು ಲೀಡರ್ಶಿಪ್ ವಿಷಯದಲ್ಲಿ ಬರಬಹುದು. ಸರಿ, ಈಗ ಮುಂದಿನ 2 ನಕ್ಷತ್ರಗಳ ಕಡೆ ಹೋಗೋಣ. ಅವು ಹಸ್ತ ಮತ್ತು ಚಿತ್ತ. ಮೊದಲು ಹಸ್ತ ನಕ್ಷತ್ರ. ಇದರ ಅಧಿಪತಿ ಚಂದ್ರ. ಚಂದ್ರ ಅಂದ್ರೇನೆ ಕ್ರಿಯೇಟಿವಿಟಿ, ಎಮೋಷನ್ಸ್. ಹಾಗಾಗಿ ಹಸ್ತ ನಕ್ಷತ್ರದವರಿಗೆ 2026ರಲ್ಲಿ ತಮ್ಮ ಟ್ಯಾಲೆಂಟ್, ತಮ್ಮ ಸ್ಕಿಲ್ಸ್ ತೋರ್ಸೋಕೆ ಒಳ್ಳೆ ಅವಕಾಶ ಸಿಗುತ್ತೆ. ಇಲ್ಲಿ ಫೋಕಸ್ ಇರೋದು ಟ್ಯಾಲೆಂಟ್ ಮೇಲೆ. ಆದ್ರೆ ಚಂದ್ರನ ಪ್ರಭಾವ ಇರೋದ್ರಿಂದ ಇಮೋಷನಲ್ ಆಗಿ ಸ್ವಲ್ಪ ಏರ್ಪೇರು ಆಗ್ಬಹುದು. ಶನಿಯ ಪರೀಕ್ಷೆ ಕೂಡ ಭಾವನಾತ್ಮಕವಾಗಿ ರಿಲೇಶನ್ಶಿಪ್ಸ್ಗಳಲ್ಲಿ ಬರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು 3ನೇದು ಚಿತ್ತ ನಕ್ಷತ್ರ. ಇದರ ಅಧಿಪತಿ ಮಂಗಳ. ಮಂಗಳ ಅಂದ್ರನೇ ಮಹತ್ವಾಕಾಂಕ್ಷೆ, ಧೈರ್ಯ. ಹಾಗಾಗಿ ಈ ನಕ್ಷತ್ರದವರಿಗೆ 2026 ದಿಟ್ಟ ಹೆಜ್ಜೆ ಇಡೋ ವರ್ಷ. ಇಲ್ಲಿ ಮಂಗಳನ ಆ ಪವರ್ನ ಸರಿಯಾಗಿ ಬಳಸ್ಕೊಂಡು ಬೆಳೆಯೋದು ಮುಖ್ಯ. ಅಷ್ಟೇ ಅಲ್ಲ, ರಾಹುವಿನ ಕಾಂಪಿಟೇಟಿವ್ ಎನರ್ಜಿ ಕೂಡ ಮಂಗಳನ ಜೊತೆ ಸೇರಿ ಡಬಲ್ ಆಗುತ್ತೆ. ಅದೇ ಒಂದು ಎಚ್ಚರಿಕೆ, ಅವಸರದ ನಿರ್ಧಾರ ತಗೊಂಡ್ರೆ ಶನಿಯ ಪರೀಕ್ಷೆಗಳು ಇನ್ನಷ್ಟು ಕಷ್ಟ ಆಗಬಹುದು. ಸೊ ಹುಷಾರಾಗಿರ್ಬೇಕು. ಅಷ್ಟೇ ಅಲ್ಲ, ಕೆಲವೊಮ್ಮೆ ಈ ಭವಿಷ್ಯವಾಣಿಗಳು ಎಷ್ಟು ಸ್ಪೆಸಿಫಿಕ್ ಆಗಿರುತ್ತೆ ಅಂದ್ರೆ ನೋಡಿ, ಚಿತ್ತ ನಕ್ಷತ್ರದ ಒಂದು ನಿರ್ದಿಷ್ಟ ಪಾದದಲ್ಲಿ ಹುಟ್ಟಿದವರಿಗೆ ಲಾಟ್ರಿ ಹೊಡೆಯೋ ಯೋಗ ಕೂಡ ಇದೆ ಅಂತಾನೂ ಹೇಳಲಾಗುತ್ತೆ. ಅಷ್ಟು ಡೀಟೇಲ್ ಆಗಿರುತ್ತೆ. ಹಾಗಾದ್ರೆ ಈ ಎಲ್ಲದರಿಂದ ನಾವೇನ್ ತಿಳ್ಕೋಬೇಕು? ಇದರ ಸಾರಾಂಶ ಏನು? ಮುಖ್ಯವಾಗಿ ನೆನಪಿಡಬೇಕಾದು ಇಷ್ಟೇ. ರಾಶಿ ಅನ್ನೋದು ಒಂದು ಜನರಲ್ ಫೋರ್ಕಾಸ್ಟ್, ನಗರಕ್ಕೆ ಕೊಟ್ಟ ಹಾಗೆ. ಆದ್ರೆ ನಕ್ಷತ್ರ ಅನ್ನೋದು ನಿಮ್ಮ ಏರಿಯಾಗೆ, ನಿಮ್ಗೆ ಪರ್ಸನಲ್ ಆಗಿ ಕೊಟ್ಟಿರೋ ರೋಡ್ ಮ್ಯಾಪ್. ನಿಜವಾದ ಗೈಡೆನ್ಸ್ ಸಿಗೋದು ಅಲ್ಲಿಂದನೇ. ಜ್ಯೋತಿಷ್ಯ ಒಂದು ನಕ್ಷೆಯನ್ನಷ್ಟೇ ಕೊಡಬಹುದು, ಆದ್ರೆ ಆ ದಾರಿಯಲ್ಲಿ ಹೇಗೆ ನಡಿಬೇಕು ಅನ್ನೋದು ಪ್ರತಿಯೊಬ್ರಿಗೂ ಬಿಟ್ಟಿದ್ದು. ಈ ಥರದ ಡೀಟೇಲ್ಡ್ ಮಾಹಿತಿ ಇದ್ರೆ ಸುಮ್ಮನೆ ಭವಿಷ್ಯ ಏನ್ ಹೇಳುತ್ತೋ ಅಂತ ಕಾಯೋ ಬದಲು ನಮ್ಮ ಮುಂದಿನ ವರ್ಷವನ್ನ ನಾವೇ ಜಾಗೃತವಾಗಿ ರೂಪಿಸ್ಕೊಳ್ಳೋಕೆ ಒಂದು ಶಕ್ತಿ ಸಿಕ್ಕಂತಾಗತ್ತೆ.